ಶುಭ ಮುಂಜಾನೆ. ಇವತ್ತಿನ ದಿವಸ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ಜಿಯವರು ನಮ್ಗೆ ಆಗಮಿಸಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಅವ್ರ ಸಮಯ ಮಾಡ್ಕೊಂಡು ಬಂದಿದ್ದೆ ನಮಗೆಲ್ಲ ಬಹಳ ಖುಷಿಯಾಗಿದೆ. ಆದರೆ ಇದಕ್ಕಿಂತ ಮುಂಚೆನೂ ನಾವು ಹಲವಾರು ಸರಿ ಭೇಟಿ ಆಗಿದ್ದೀವಿ ದಿನೇಶ್ ಗುಂಡೂರಾವ್ಜಿ ಅವ್ರನ್ನ. ಅವ್ರ ಆಫೀಸಲ್ಲಿ ಭೇಟಿಯಾಗಿದ್ದೀವಿ, 2-3 ಸರಿ ಚರ್ಚೆ ಮಾಡಿದ್ದೀವಿ ಈ ವಿಷಯ ಬಗ್ಗೆ. ಮತ್ತೆ ನನಗೆ ಇನ್ನೊಂದು ಬಹಳ ಸಂತೋಷ ಇವತ್ತು ಹೇಳಲಿಕ್ಕೆ ಏನಪ್ಪಾ ಅಂತಂದ್ರೆ, ಅವರು ಅಧಿವೇಶನ ನಡೆಯುವಾಗನೇ ಹೇಳಿದ್ದಾರೆ ಯಾವ ರೀತಿಯಾದಂತಹ ಔಷಧ ವಿತರಣೆ ನಮ್ಮ ರಾಜ್ಯದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಹೇಳಿದ್ರು, ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅವನು ಹೊರಗಡೆಯಿಂದ ಚೀಟಿ ಕೊಡ್ಕೂಡುದು ಅನ್ನೋ ಒಂದು ವಿಡಿಯೋ ನಾನು ನೋಡಿದ್ದೀನಿ. ನೀವು ಎಲ್ಲ ನೋಡಿದ್ದೀರ. ಬಹಳ ಖುಷಿ ತರುವಂತಹ ವಿಡಿಯೋ ಅದು. ಆದರೆ ಅದು ಕನಸು ನನಸಾಗಬೇಕಾಗಿದೆ ನಮಗೆಲ್ಲರಿಗೂ. ಅದನ್ನ ನನಸು ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡುವಾಗ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವಂತಹ ಏನು ಈ ಜನ ಔಷಧಿ ಕೇಂದ್ರಗಳನ್ನ ತೆಗಿಬೇಕು ಅಂತ ಒಂದು ಸುತ್ತೋಲೆ ಹೊರಡಿಸಿತ್ತು ಸರ್ಕಾರ. ಆದರೆ ಅದು ಕ್ರಮೇಣ ಏನಾಯ್ತಪ್ಪ ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗಿ ಯಾರು ಅದನ್ನು ವಿಫಲ ಮಾಡಿಬಿಟ್ರು. ಸೊ ಹೀಗಾಗಿ ಏನಾಗ್ತಾ ಇದೆ ಅಂತ ನಮ್ಮ ಉತ್ತರ ಕರ್ನಾಟಕದಾಗ ಹೇಳ್ತೀವಿ, ದೋ ಕದಮ್ ಆಗೆ 8 ಕದಮ್ ಪೀಚೆ, ಆ ಟೈಪ್ ಆಗ್ತಾ ಇದೆ. ಸೊ ಇದು ನಿಜವಾಗ್ಲೂ ನಮ್ಮ ಜನರಿಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಉತ್ತಮ ಗುಣಮಟ್ಟದ ಔಷಧಗಳು ಲಭ್ಯ ಆಗೋ ಹಾಗೆ ಮಾಡಬೇಕು. ಇದು ನಮ್ಮ ಸರ್ಕಾರದ ಒಂದು ಉದ್ದೇಶ. ಆಮೇಲೆ ನಮ್ಮ ಆರೋಗ್ಯ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಇದೇ ನಮ್ಮ ಗುರಿ ಇದೆ. ಆಮೇಲೆ ಹೆಲ್ತ್ ಸೆಕ್ರೆಟರಿ ಅವರು ಕೂಡ ಹೇಳಿದ್ದಾರೆ, ಇದೇ ನಾವು ಸಾಧಿಸಬೇಕಾಗಿದೆ. ಆದರೆ ಹೇಗೆ ಸಾಧಿಸೋದು ಅನ್ನೋದು ಒಂದು ದೊಡ್ಡ ಸವಾಲು. ಈ ಸವಾಲಿನಲ್ಲಿ 4 ಸ್ಟೆಪ್ಸ್ ಮುಖ್ಯವಾಗಿದ್ದಾವೆ. ಮೊದಲನೇ ಸ್ಟೆಪ್ಸ್ ಏನಪ್ಪಾ ಅಂತಂದ್ರೆ, ಒಂದು ಡ್ರಗ್ಸ್ ಕಮಿಟಿ ಮಾಡೋದು. ಡ್ರಗ್ಸ್ ಕಮಿಟಿಯಲ್ಲಿ ಅವಶ್ಯಕ ಔಷಧಿಗಳ ಪಟ್ಟಿಯನ್ನು ತಯಾರು ಮಾಡಬೇಕು, ನಮ್ಮ ರಾಜ್ಯಕ್ಕೆ ಬೇಕಾಗೋದು. ಇದು ಪ್ರತಿ ವರ್ಷ ಒಂದ್ಸರಿ ಕೂಡಬೇಕಾಗ್ತದೆ. ಸೊ ಇದು ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, 2ನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಮಗೆ ಇಡೀ ರಾಜ್ಯಕ್ಕೆ ಎಷ್ಟು ಔಷಧಿ ಬೇಕಾಗ್ತದೆ ಅನ್ನೋ ಒಂದು ಕಲ್ಪನೆ ಬೇಕಾಗ್ತದೆ. ಅದಕ್ಕೆ ನಮ್ಮ ಉಗ್ರಾಣದಲ್ಲಿ ಇರುವಂತಹ ಏನು ಒಂದು ವ್ಯವಸ್ಥೆ ಇದೆ ಅದನ್ನ ಸ್ಟಡಿ ಮಾಡಿದ್ರೆ ಹೋದ ವರ್ಷ ಎಷ್ಟು ಔಷಧಿ ಹೋಗಿದೆ ಅನ್ನೋದನ್ನ ಗೊತ್ತಾದನ್ನ ಲೆಕ್ಕ ಮಾಡಿಕೊಂಡು, ಆದರೆ ಇವಾಗ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಜಿಲ್ಲಾಧಿಕಾರಿಗಳಿಗೂ ಒಂದಿಷ್ಟು ಹಣ ಕೊಡ್ತಾ ಇದ್ದಾರೆ. ಸೊ ಇದನ್ನ ಕೂಡಿಸ್ಕೊಂಡು ಎಷ್ಟು ಔಷಧಿ ಬೇಕು ನಮ್ಮ ರಾಜ್ಯಕ್ಕೆ ಅಂತ ಹೇಳಿ ನಾವು ಲೆಕ್ಕ ಮಾಡಬೇಕು. 3ನೇದು ಏನಪ್ಪಾ ಅಂತಂದ್ರೆ ಟೆಂಡರ್ ಕಾಲ್ ಫಾರ್. ಅದು ನಮ್ಮ ಸರ್ಕಾರದ ಇವಾಗಲೇ ಸೂಚನೆ ಇದೆ, ಆ ರೀತಿಯಾಗಿ ಸೂಚನೆಯನ್ನ ಕರಿಬೇಕು. 4ನೇದು ಅತಿ ಮಹತ್ವವಾದದ್ದು, ಆ ಕಂಪ್ನಿಯವ್ರಿಗೆ ಹೇಳಬೇಕು ಉಗ್ರಾಣದಕ್ಕೆ ಮೆಡಿಸಿನ್ ಕಳಿಸ್ಕೊಡಿ ಅಂತ. ಆ ಮೆಡಿಸಿನ್ ಕಳಿಸ್ಕೊಟ್ರೆ ಅದನ್ನ ಕ್ವಾರಂಟೈನ್ ಮಾಡಬೇಕು, ಕಡ್ಡಾಯ, ಮೋಸ್ಟ್ ಎಸೆನ್ಷಿಯಲ್, ಅತಿ ಅವಶ್ಯಕ. ಯಾಕಪ್ಪ ಅಂತಂದ್ರೆ ಅದನ್ನ ಟೆಸ್ಟಿಗೆ ಕಳಿಸ್ಬೇಕು. ಅದು ಟೆಸ್ಟ್ ಕ್ಲಿಯರ್ ಆಗೋವರೆಗೂ ಔಷಧಿಯನ್ನ ಬಿಡುಗಡೆ ಮಾಡಲೇಬಾರ್ದು. ಡಿಸೆಂಬರ್ 2024ನೇ ಇಸ್ವಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹಲವಾರು ತಾಯಂದಿರ ಮರಣ ಆಯಿತು. ಈ ಥರ ಘಟನೆ ಮರುಕಳಿಸಲೇಬಾರದು. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದು ಬಹಳ ಅವಶ್ಯಕತೆ ಇದೆ. ಇದನ್ನ ಸಾಧಿಸ್ಲಿಕ್ಕೆ ನಾವು ಬಹಳ ಸರಿ ನಮ್ಮ ಹೆಲ್ತ್ ಸೆಕ್ರೆಟರಿಗೂ ಮಾತಾಡಿದ್ದೀವಿ, ಆಮೇಲೆ KSMSCL ಮೆಡಿಕಲ್ ಡೈರೆಕ್ಟರ್ ಕೂಡ ಮಾತಾಡಿದ್ದೀವಿ. ಆದರೆ ಎಲ್ಲೋ ನಮಗೇನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇದೆ. ಸೊ ಇದನ್ನ ನಾವು ಮುಂದೆ ತರಲಿಕ್ಕೆ ನನ್ನ 2 ಕಳಕಳಿಯ ವಿನಂತಿ ನಾನು ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಆರೋಗ್ಯ ಮಂತ್ರಿಗಳಿಗೆ. ಒಂದೇನಪ್ಪ ಅಂತಂದ್ರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಿ ನೀವು ಪ್ಲೀಸ್. ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೇನಾದ್ರೂ ಉಪಾಯ ಹುಡುಕ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದ್ದೇ ಇದೆ. ಆದ್ರೆ ನಮ್ಮ ಆರೋಗ್ಯ ಮಂತ್ರಿಗಳೇ ನಮ್ಮನ್ನ ಕರ್ಕೊಂಡು ಹೋಗಿ ಅವ್ರು ಕೂಡ ನಾವು ಒಂದು 10 ನಿಮಿಷ ಮಾತಾಡ್ಲಿಕ್ಕೆ ನಮಗೆ ಅವಕಾಶ ಕೊಟ್ರೆ ಸಾಕು, ಅಥವಾ ನಮ್ಮ ಆರೋಗ್ಯ ಮಂತ್ರಿಗಳೇ ಇದನ್ನ ಮಾತಾಡಿದ್ರೆ ಸಾಕು. 2ನೇ ಬೇಡಿಕೆ ನಾನೇನ್ ಕೇಳ್ತಾ ಇದ್ದೇನಪ್ಪ ಅಂದ್ರೆ, ಒಂದು ಕಮಿಟಿ ಮಾಡಿ ಸರ್. ಬಹಳ ದೊಡ್ಡ ಬೇಡ, 5 ಅಥವಾ 6 ಜನದ ಒಂದು ಕಮಿಟಿ ಮಾಡಿ. ಕೇವಲ 6 ತಿಂಗಳು ಮಾತ್ರ ಕಮಿಟಿ ಕೆಲಸ ಮಾಡಲಿ. ಪ್ರತಿ ತಿಂಗಳು ಒಂದ್ಸರಿ ಭೇಟಿ ಆಗ್ಲಿ. ಆ ಕಮಿಟಿಯಲ್ಲಿ ನಾವೊಂದಿಬ್ಬರು ಜನ, ನಾನೇ ಇರ್ಬೇಕಂತ ಏನಿಲ್ಲ, ಮತ್ತು ನಮಗೇನು ಪುಟಕಾಸಿನೂ ಬೇಡ, ನಮ್ಮ ಖರ್ಚಲ್ಲಿ ನಾವು ಬರ್ತೀವಿ, ನಾವು ಹೋಗ್ತೀವಿ. ಆ ಕಮಿಟಿಯಲ್ಲಿ ಇದಕ್ಕೆ KSMSCಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅದರಲ್ಲಿ ಇರಬೇಕು. ತಿಂಗಳಲ್ಲಿ 1 ದಿವಸ ಭೇಟಿ ಮಾಡಬೇಕು. ಈ ತರ ನಾವು 6 ತಿಂಗಳಲ್ಲಿ ಏನೋ ಒಂದಿಷ್ಟು ಸಮಸ್ಯೆಗಳನ್ನ ಗುರುತಿಸಬಹುದು, ಮತ್ತೆ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬಹುದು ಅಂತ ವಿಶ್ವಾಸ ಇದೆ. ಆದರೆ
ನಾವು ಈ 31 ಜಿಲ್ಲೆಯಲ್ಲಿ ಜಾಥಾದಲ್ಲಿ ಕಂಡದ್ದು ಏನಪ್ಪಾ ಅಂತಂದ್ರೆ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ಔಷಧಿಗಳ ಬೆಲೆ ಏರ್ತಾ ಇದೆ, ಖಾಸಗಿ ಚಿಕಿತ್ಸೆ ಬಹಳ ದುಬಾರಿ ಆಗ್ತಾ ಇದೆ. ಇದರಿಂದ ಪಾರಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮ ಜನ ಇವತ್ತು. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ನಮ್ಮ ದೇಶದಲ್ಲಿ ಸಾಲಕ್ಕೆ ಎರಡನೇ ಮುಖ್ಯ ಕಾರಣ ಅಂದ್ರೆ ಕಾಯಿಲೆ ಬಿದ್ದಿರುವ ಒಂದು ಪರಿಸ್ಥಿತಿ. ಪ್ರತಿ ವರ್ಷ 30 ಲಕ್ಷ ಜನ BPL ಆಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಯಾಕಂದ್ರೆ ಈ ಚಿಕಿತ್ಸೆ ಪಡೀಲಿಕ್ಕೆ ಯಾಕಂದ್ರೆ ನಾವು ನೋಡಿದೀವಿ, ಸಾಲಕ್ಕೆ ತಗೊಳ್ತಾರೆ, ತಮ್ಮ ಹತ್ರ ಇದ್ದದ್ದು ಆಸ್ತಿ ಪಾಸ್ತಿ ಮಾರಾಟ ಮಾಡ್ತಾರೆ. ಸೊ ಹೀಗಿರುವಾಗ ಇದು ಬಹಳ ಸೂಕ್ತ ಸಮಯ, ಇದಕ್ಕೆ ನಾವು ಕೆಲಸ ಮಾಡಬೇಕಾಗಿದೆ. ಬಟ್ ಇವತ್ತು ನನಗೆ ಬಹಳ ಖುಷಿ ತಂದಿದೆ, ನಮ್ಮ ಆರೋಗ್ಯ ಮಂತ್ರಿಗಳು ನಮ್ಮ ಜೊತೆ ಬಂದಿದ್ದಾರೆ ಇವತ್ತು. ಅವರು ಕೂಡ ತಮ್ಮ ವಿಚಾರವನ್ನು ಹಂಚ್ಕೋಬೇಕಂತ ಹೇಳಿ ನಾನು 2 ಮಾತನ್ನ ಮಾತಾಡಲಿಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.